ಯಾರು ಇಷ್ಟ? ಗಿಲ್ಲಿ ರಕ್ಷಿತಾ. ಗಿಲ್ಲಿ ರಕ್ಷಿತಾ ಯಾಕೆ ಇಷ್ಟ ಆಗ್ತಾರೆ? ಗಿಲ್ಲಿ ಆನ್ ಸ್ಪಾಟ್ ಅವ್ನ ಮಾತು, ಅವ್ನಿಗಿರೋ ಟ್ಯಾಲೆಂಟ್ ಆ ಮನೇಲಿ ಯಾರಿಗೂ ಇಲ್ಲ. ಕಾಮಿಡಿಯಿಂದ ಇದ್ರೂ ಬಟ್ ಅಷ್ಟು ಎಂಟರ್ಟೈನ್ TRP ಬಂದಿರೋದೇ ಬಿಗ್ ಬಾಸ್ಗೆ ಅವ್ನ ಕಡೆಯಿಂದ. ಅವ್ನು ಬಿಟ್ಟರೆ TRPನೇ ಇಲ್ಲ ಆ್ಯಕ್ಚುಲಿ. ಓಕೆ, ಉಳಿದಿದ್ದ ಕಂಟೆಸ್ಟೆಂಟ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಆಟನೂ ಚೆನ್ನಾಗಿ ಆಡಿದರೆ, ಧನುಷ್ ಅವರು ಟಾಸ್ಕ್ ಮಾಸ್ಟರ್. ಟಾಸ್ಕ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿತ್ವನೂ ಇಂಪಾರ್ಟೆಂಟು. ಬಿಗ್ ಬಾಸ್ ಅಂದ್ರೇ ವ್ಯಕ್ತಿತ್ವ. ಅವ್ನು ಎಲ್ಲರ ಜೊತೆ ಜಗಳ ಮಾಡಿಕೊಂಡು, ಜಗಳ ಅನ್ನೋದಕ್ಕಿಂತ ನಾನು ಎಲ್ಲಿ ಮಾತಾಡಿದ್ರೆ ನಾನು ಕೆಟ್ಟವನಾಗ್ತೀನಿ ಅಂತಲೇ ಇದ್ದ. ಬಟ್ ಟಾಸ್ಕ್ ಅಂದರೆ ಓಕೆ, ಬಟ್ ವಿನ್ನಿಂಗ್ ಏನಿಲ್ಲ. ಓಕೆ, ಇವತ್ತು ಫಿನಾಲೆ, ಸೊ ಕಪ್ ಎತ್ತೋದನ್ನು ನೋಡೋಕೆ ಎಷ್ಟು ಜೋಶ್ ಇದೆ? ತುಂಬ ವೆಯ್ಟ್ ಮಾಡ್ತಿದ್ದೀನಿ. ದೇವ್ರ ಹತ್ರ ಎಲ್ಲ ಬೆಳ್ಕೊಂಡಿದ್ದೀನಿ ಗಿಲ್ಲಿನೇ ವಿನ್ ಆಗೋದು. ಅದು ಗೊತ್ತಿರೋ ಮಾತೆ. ಗಿಲ್ಲಿ ವಿನ್ ಆಗಲಿಲ್ಲ ಅಂದರೆ ಬಿಗ್ ಬಾಸೇ ಇಲ್ಲ ಅಷ್ಟೇ. ಗಿಲ್ಲಿ ಬದಲಿಗೆ ಬೇರೆ ಯಾರಿಗಾದ್ರೂ ವಿನ್ನಿಂಗ್ ಅಂತ ಕೊಟ್ಟರೆ? ರಕ್ಷಿತಾ. ಕನ್ನಡ ಬರದೇ ಇದ್ರೂ ಕನ್ನಡದಲ್ಲಿ ಮಾತಾಡಿ ಫಸ್ಟು ಅವಳನ್ನ ಎಲಿಮಿನೇಟ್ ಮಾಡಿದರು ಅನ್ಫಿಟ್ ಫಾರ್ ದ ಶೋ ಅಂತ. ಬಟ್ ಅವಳು ಟಾಪ್ 6ಗೆ ಬಂದಿದ್ದಾಳೆ ಅಂದರೆ ಗ್ರೇಟ್ ಅವಳು. ಇವಾಗ 37 crore ವೋಟಿಂಗ್ಸ್ ಬಂದಿದೆ. ಅಂದರೆ ಹೋದ ಸರಿ ಹನುಮಂತ ಅವ್ರಿಗಿರುವಂಥ ಫ್ಯಾನ್ ಫಾಲೋಯಿಂಗ್ಸ್ ಆಗಿರ್ಬೋದು, ಅವ್ರ ವೋಟಿಂಗ್ ಆಗಿರ್ಬೋದು, 8 crore ಲಾಸ್ಟ್ ಕ್ರಾಸ್ ಆಗಿರೋದು. ಸೊ ಇವಾಗ ಜಾಸ್ತಿ ಬಂದಿದೆ, ಏನು ಅನ್ಸುತ್ತೆ? ಕನ್ನಡ ಇಂಡಸ್ಟ್ರಿಯಲ್ಲಿಗೆ ಯಾರಿಗೂ ಈ ಥರ ಫ್ಯಾನ್ಸ್ ಇಲ್ಲ. ಗಿಲ್ಲಿ ಇಷ್ಟು ಫ್ಯಾನ್ಸ್ನ ಕ್ರಿಯೇಟ್ ಮಾಡಿದ್ದಾನೆ ಅಂದರೆ ಅವ್ನಿಗೇನೋ ಟ್ಯಾಲೆಂಟ್ ಇದೆ. ಸೊ ಅದಕ್ಕೆ ಅವ್ನು ಇಷ್ಟು ಜನನ ಅಟ್ರ್ಯಾಕ್ಟ್ ಮಾಡಿದ್ದಾನೆ. ಸೊ ಕನ್ನಡ ಇಂಡಸ್ಟ್ರಿಗೆ ಅವ್ನು ಬೇರೆ ಲೆವೆಲಾಗೆ ಬರ್ತಾನೆ.